ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಬಂದಿದ್ದಂಥ ಟ್ರಿಪ್ನ 3ನೇ ದಿನ ಇವತ್ತು. ನಾವಿವತ್ತು ಆದಿಯೋಗಿ ದರ್ಶನ ಪಡೆಯೋಣ ಅಂತ ಹೇಳಿ ಬೆಳಗ್ಗೆನೇ ಹೊರಟಿದ್ದೀವಿ. ಹಾಗೆ ನಾವು ಹೊರಟಿರೋದು ಬುಲೆಕಾಟ್ ಗಾಡೀಲಿ ನೋಡ್ತಾ ಇರ್ಬೋದು. ಪಾಪ ಒಂದೊಂದು ಸಲ ಅನಿಸುತ್ತೆ ಹಸು ಇಷ್ಟು ಜನದ್ದು ಭಾರನ ಹೊತ್ಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಈ ಬುಲೆಕಾಟಲ್ಲೇ ಓಡಾಡೋದು, ಎಲ್ಲ ನಡ್ಕೊಂಡು ಹೋಗ್ಬೋದು, ಹಾಗೆ ಸೈಕಲಿಂಗು ಮಾಡ್ಬೋದು. ಬಟ್ ಒಂದು ಸ್ವಲ್ಪ ದೂರ ಇರೋದ್ರಿಂದ ವಾಕೇಬಲ್ ಯಾರು ಮಾಡೋಕ್ಕಾಗಲ್ಲ ಅಂತಾರೆ, ಮಕ್ಕಳಿರೋರು, ಏಜ್ ಆಗಿರೋರು ಆ ಥರ ಎಲ್ಲ ಬಂದಿರ್ತಾರಲ್ವ. ಹಾಗಾಗಿ ಹೋಗೋರಿಗೆ ಅನುಕೂಲ ಆಗಲಿ ಅಂತ ಈ ಥರ ಮಾಡಿದ್ದಾರೆ. ಬಟ್ ರೋಡ್ ಎಲ್ಲ ತುಂಬಾ ಕ್ಲೀನಾಗಿದೆ. ಜಾಗ ಕೂಡ ಸುತ್ತಮುತ್ತ ನೀವು ಹೋಗ್ತಾ ನೋಡ್ತಿರ್ಬೋದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಲ್ಲಿ ಅಂಗಡಿಗಳು ಕೂಡ ಇದೆ, ನಮಗೆ ಏನಾದರೂ ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಂತ ಹೇಳಿ ಸ್ವಲ್ಪ ಐಟಮ್ಸ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ, ಸಿಗುತ್ತೆ ಆರಾಮಾಗಿ. ನೀವು ಯಾರಾದರೂ ಈ ಜಾಗನ ನೋಡಿಲ್ಲ ಅಂದರೆ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ. ಯಾಕೆಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸುತ್ತಮುತ್ತ ಜಾಗ, ಆ ವೆದರ್ ಇರ್ಬೋದು ಮತ್ತು ದೇವ್ರು ಇರ್ಬೋದು, ಆ ಜಾಗ ಎಲ್ಲ ನೋಡಿದಾಗ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಅಂತ ಖಂಡಿತ ಅನಿಸುತ್ತೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಇಲ್ಲಿ ಹೇಗಿದೆ ಜಾಗ ಸುತ್ತಮುತ್ತ ಅಂತ ನೋಡೋದಕ್ಕೆ. ಹಾಗೆ ಈ ಶಿವನ ಹತ್ರ ಹೋಗುವಾಗ ಮಾತ್ರ ನಾವು ವಿಡಿಯೋನ ಮಾಡೋಕ್ಕಾಗೋದು, ಬೇರೆ ಇನ್ನೆಲ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ. ನನ್ನ ಮಗಳಂತೂ ಫುಲ್ಲು ದೊಡ್ಡ ಶಿವನ್ನ ನೋಡ್ತೀನಿ ಅಂತ ಹೇಳಿ ಖುಷಿ ಆಗಿಬಿಟ್ಟಿದ್ದಾಳೆ, ನೋಡ್ತಾ ಇರ್ಬೋದು. ನಾನು ಈ ವಿಡಿಯೋಗೆ ಅಲ್ಲೇ ವಾಯ್ಸ್ ಕೊಟ್ಟಿದ್ದೆ. ಬಟ್ ಏನಪ್ಪ ಅಂದರೆ ಅಲ್ಲಿ ಗಾಳಿ ಸಿಕ್ಕಾಬಟ್ಟೆ ಇದ್ದಿದ್ದರಿಂದ ನನ್ನ ವಾಯ್ಸ್ ನನಗೆ ಹೊಡಿತಾ ಇತ್ತು ನನ್ನ ಮನೆಗೆ ಬಂದು ಕೇಳಿದ್ಮೇಲೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಆ ವಾಯ್ಸ್ನ ಕಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಇಲ್ಲೇ ನನ್ನ ಪಕ್ಕದಲ್ಲೇ ಶಿವ ಇದೆ. ಅಷ್ಟು ದೊಡ್ಡ ಶಿವನ ಮುಂದೆ ನಾವು ಚಿಕ್ಕ ಪುಟ್ಟ ಇರುವೆಗಳ ಥರ ಕಾಣಿಸ್ತಾ ಇದ್ದೀವಿ, ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ವೆದರ್ ಕೂಡ ಹೇಗಿತ್ತು ಅಂದರೆ, ನಾವು ಬರೋ ದಿನ ಫುಲ್ಲು ಮೋಡ ಇತ್ತು. ನಿನ್ನೆ ಮೊನ್ನೆ ಎಲ್ಲ ನಾವೇನು 2 ಡೇಸ್ ಇಲ್ಲಿದ್ವಿ, ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಇನ್ನು ಇವತ್ತಂತೂ ವೆದರು ತುಂಬಾ ಕೂಲಾಗಿತ್ತು. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಬಿಸಿಲಿದ್ದರಿಂದ ಇವತ್ತು ವೆದರ್ ಕೂಲಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಸುತ್ತಮುತ್ತ ಕಾಡು ಥರ ಇದೆ, ಮಧ್ಯ ಶಿವ ಇದೆ ಅಲ್ವಾ. ತುಂಬ ಬಿಸಿಲಾದರೂ ನೋಡೋಕ್ಕೆ ಓಡಾಡೋದಕ್ಕೆ ಕಷ್ಟ ಅನಿಸುತ್ತೆ. ಬಟ್ ಈ ಥರ ಕೂಲ್ ವೆದರಲ್ಲಿ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇನ್ನೇನು ಶಿವನ ಹತ್ರನೇ ಇದ್ದೀವಿ, ಬನ್ನಿ ದೇವ್ರ ದರ್ಶನ ಮಾಡೋಣ. ನನ್ನೊಟ್ಟಿಗೆ ನೀವು ಕೂಡ ದರ್ಶನ ಮಾಡಿ, ಆ ಶಿವನ ಕೃಪೆ ನಿಮಗೂ ಕೂಡ ಸಿಗಲಿ, ಆ ಶಿವ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಆ ಭಗವಂತನಿಗೆ ಕೇಳ್ಕೊತೀನಿ. ಇದು ನೋಡೋದಕ್ಕೆ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಬನ್ನಿ ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದೆರಡು ಫೋಟೋಸ್ನ ನಾವು ಕೂಡ ತೆಕ್ಕೊಂಡು ಬರೋಣ. ಹಾಗೆ ನಾವು ಈ ಜಾಗಕ್ಕೆ ಬರಬೇಕು ಅಂದರೆ ಆ ಬುಲೆಕಾಟಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ, ಹೋಗೋದಕ್ಕೆ ಮತ್ತು ಬರೋದಕ್ಕೆ 2 ಸೈಡ್ಗೂ ಟಿಕೆಟ್ನ ಅಲ್ಲೇ ಕೊಟ್ಟಿರ್ತಾರೆ. ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ಬಂದರೆ ಈ ಜಾಗ ಎಲ್ಲ ಸುತ್ತಮುತ್ತ ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದಲ್ಲ ಒಂದು ಗಾಡಿ ಬರ್ತಾನೆ ಇರುತ್ತೆ. ಟಿಕೆಟ್ನ ತೋರಿಸಿದ್ರೆ ನಮಗೆ ಪುನಃ ನಾವು ಯಾವ ಜಾಗದಲ್ಲಿದ್ವಿ ಆ ಜಾಗದಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ನನ್ನ ಮಗಳು ನೋಡ್ತಿರ್ಬೋದು, ಅವಳಿಗೂ ಕೂಡ ಶಿವ ಅಂದರೆ ತುಂಬಾ ಭಕ್ತಿ, ತುಂಬಾ ಪ್ರೀತಿ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಕೂತ್ಕೊಂಡಿದ್ದಾಳೆ. ನಾನು ಮನೇಲಿ ದೇವ್ರನ್ನ ಈ ಥರ ಪ್ರಾರ್ಥನೆ ಮಾಡ್ತಿರ್ತೀನಲ್ವ, ಅದನ್ನು ನೋಡಿ ಅವಳು ಕೂಡ ಕಲ್ತ್ಕೊಬಿಟ್ಟಿದ್ದಾಳೆ. ಅವಳಿಗೂ ಕೂಡ ಶಿವ ಅಂದರೆ ತುಂಬಾ ಇಷ್ಟ. ಹಾಗಾಗಿ ದೇವ್ರ ಹತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ಆ ಭಗವಂತನ ನೋಡೋದಕ್ಕೇ 2 ಕಣ್ಣು ಸಾಲಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಯಾರ ಕೈಯಲ್ಲಿ ನೋಡಿದ್ರೂ ಮೊಬೈಲಲ್ಲಿ ಫೋಟೋ ವಿಡಿಯೋ ಶೂಟ್ ಮಾಡ್ತಾ ಇರೋದೆ. ಇನ್ನು ಸುತ್ತ ಶಿವನ ಸುತ್ತ ಜಾಗ ನೋಡ್ತಿರ್ಬೋದು. ಇವತ್ತು ಈ ದೇವಸ್ಥಾನದ್ದು ಈ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ರೂಮ್ ಕೂಡ ಚೆಕ್ಔಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಕೊಯಮತ್ತೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಕಡೆ ವೆದರು ಮಳೆ ಬರೋ ಥರ ತುಂಬಾ ಕ್ಲೌಡಿ ವೆದರ್ ಆಗಿಬಿಟ್ಟಿದೆ, ಎಲ್ಲ ಕಡೆನೂ ಮಳೆ. ಇಲ್ಲೂ ಕೂಡ ರಾತ್ರಿ ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಬಟ್ಟೆ ಗಾಳಿ. ಸೊ ಹಾಗಾಗಿ ಊಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾ ಅಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿಲ್ಲ ಊಟಿಗೆ ಹೋಗೋಷ್ಟು. ನನ್ನ ಹಸ್ಬೆಂಡ್ ಹೇಳಿದ್ರು 1-2-3 ದಿನ ಊಟಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಬಟ್ ನಾನು ಅದಕ್ಕೆಲ್ಲನೂ ಡ್ರೆಸ್ನೆಲ್ಲ ಯಾವುದೂ ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಕೊಯಮತ್ತೂರಲ್ಲಿ ಇವತ್ತು ನಾಳೆ ಸ್ಟೇ ಆಗಿಬಿಟ್ಟು ನಾಡಿದ್ದು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ವಿಡಿಯೋ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಬನ್ನಿ. ಇನ್ನು ನನಗೂ ಕೂಡ ಈ ಜಾಗಕ್ಕೆ ಬರಬೇಕು ಅಂತ ತುಂಬ ದಿನದಿಂದ ಇಷ್ಟ ಇತ್ತು. ಹಾಗಾಗಿ ಒಂದು ಸಲ ಈ ಶಿವನ್ನ ನೋಡಲೇಬೇಕು, ಈ ಜಾಗಕ್ಕೆ ವಿಸಿಟ್ ಮಾಡಲೇಬೇಕು ಅಂತ ತುಂಬ ಸಲ ಅನ್ಕೋತಿದ್ವಿ. ಬಟ್ ಹೋಗೋದಕ್ಕೆ ಆಗಲ್ಲ. ಹೇಳ್ತಾರೆ ಎಲ್ಲರೂ ದೇವ್ರ ದರ್ಶನ ಮಾಡಬೇಕು, ಆ ದೇವ್ರದ್ದು ಆಶೀರ್ವಾದ ಸಿಗಬೇಕು ಅಂದರೆ ಅದಕ್ಕೂ ಕೂಡ ಟೈಮ್ ಬರಬೇಕು ಅಂತ. ಹಾಗೆ ನಮಗೂ ಕೂಡ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಜಾಗಕ್ಕೆ ನಾವು ಬರಬೇಕು ಅಂತ ಅಂದ್ಬಿಟ್ಟು.
ಸಡನ್ನಾಗಿ ಪ್ಲ್ಯಾನ್ ಮಾಡಿ ಈ ಜಾಗಕ್ಕೆ ಬರೋ ಥರ ಆಯಿತು. ನನ್ನ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಯಾವ ಥರ ಇದೆ ಸೀನರಿ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ ಅಂತೂ. ಅಂದರೆ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ಲಾಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗೇ ಸ್ಟಾರ್ಟ್ ಆಯಿತು. ಆದರೂ ಕೂಡ ಜನ ಯಾರೂ ಅಲ್ಲಾಡ್ತಾನೇ ಇಲ್ಲ. ಎಲ್ಲರೂ ಫೋಟೋ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ. ಯಾಕೆಂದರೆ ಯಾವಾಗಲೂ ಒಂದು ಸತಿ ಈ ಥರ ಪ್ಲೇಸ್ಗೆ ಬಂದಿರ್ತೀವಿ, ಎಲ್ರಿಗೂ ಕೂಡ ಆಸೆ ಇರುತ್ತೆ ವಿಡಿಯೋ ಫೋಟೋ ತೊಗೋಬೇಕು ಈ ಜಾಗದಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಇವ್ರು ಏನು ಮಾಡಿದ್ದಾರೆ ಈ ಕಡೆ ಜಾಗದಲ್ಲಿ, ಈ ಶಿವನ ಹತ್ರ ಬಿಟ್ಟು ಬೇರೆ ಎಲ್ಲೂ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ. ಯಾಕೆ ಅಂದರೆ ದೇವ್ರ ದರ್ಶನ ಮಾಡೋದು ಬಿಟ್ಟು ಎಲ್ಲರೂ ಫೋಟೋ ವೀಡಿಯೋನು ಮಾಡ್ತಾ ಇರ್ತಾರೆ ಅಂತ. ಅದು ಕೂಡ ಒಳ್ಳೆಯದೇ, ನನಗೂ ಒಳ್ಳೆಯದೇ ಅಂತ ಅನಿಸ್ತು. ಯಾಕೆ ಅಂತ ಅಂದರೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದಿರ್ತೀವಿ, ವೀಡಿಯೋ ಫೋಟೋ ತೆಕ್ಕೊಳ್ಳೋದ್ರ ಮೇಲೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಯಾರು ಕೂಡ ಫೋನ್ನ ಮುಟ್ಟೋ ಹಾಗೆ ಇಲ್ಲ. ಎಷ್ಟು ನಿಶಬ್ದವಾಗಿರುತ್ತೆ. ಊಟನೂ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಊಟ ಬಡಿಸೋರು ಇರ್ಬೋದು, ದೇವ್ರ ಪ್ರಾರ್ಥನೆ ಮಾಡೋದಿರ್ಬೋದು, ಎಲ್ಲ ಕೂಡ ಮನಸ್ಸಿಗೆ ತುಂಬಾ ಒಂಥರ ಖುಷಿ ತಂದುಕೊಡುತ್ತೆ. ಈಗ ಮಳೆ ಬರ್ತಿದೆ ಅಂತ ಹೇಳಿ ನಾವು ಈ ಜಾಗದಲ್ಲಿ ಬಂದು ಕೂತಿದ್ದೀವಿ. ಇನ್ನು ಈ ಸುತ್ತಮುತ್ತ ಎಲ್ಲ ಗೂಳಿಗಳಿದೆ, ನೋಡ್ತಾ ಇರ್ಬೋದು. ಈ ಹಸುಗಳು ಅಂದರೆ ನಮಗೆ ಬುಲೆಕಾರ್ಟಲ್ಲಿ ಏನು ಕರ್ಕೊಂಬರ್ತಾರೆ, ಒಂದೊಂದು ಸಲಿಗೆ ಬಂದಾಗಲೂ ಹಸುನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೂ ಪಾಪ ಇಷ್ಟು ಜನ ಕೂರಿಸ್ಕೊಂಡು ಹೋಗೋದು, ಭಾರ ಹೊತ್ತೋದು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ಅಲ್ವಾ. ಹಾಗಾಗಿ ಅದಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಅದಕ್ಕೆ ಇಷ್ಟು ಹಸುಗಳನ್ನ ಇಲ್ಲಿ ಸಾಕಿದ್ದಾರೆ. ಮಳೆಯಲ್ಲಿ ಶಿವ ನೆನೀತಾ ಇರೋದು ದೃಶ್ಯ ಅಂತೂ ಕಣ್ಣು ತುಂಬ್ಕೋತು. ನಮಗಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನು ಶಿವರಾತ್ರಿ ಟೈಮಲ್ಲಂತೂ ಈ ಜಾಗದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಆ ಟೈಮಲ್ಲೆಲ್ಲ ನಾವು ಬರೋದಕ್ಕಾಗೋದಿಲ್ಲ. ಇಲ್ಲಿ ಸುತ್ತಮುತ್ತ ಹತ್ರ ಇರೋರು ಈ ಜಾಗಕ್ಕೆ ಆ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿ ಮಾಡಿರ್ತಾರಂತೆ ಈ ಜಾಗನ ನೋಡೋದಕ್ಕೆ. ಇನ್ನು ಆಲ್ರೆಡಿ ಶಿವನ ದರ್ಶನ ಎಲ್ಲ ಮಾಡಿದ್ವಿ. ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ರೂಮ್ ಕೂಡ ಚೆಕ್ಔಟ್ ಮಾಡಿದ್ದೀವಿ ನಾವು. ನಮ್ಮ ಗಾಡಿ ಬಂದಿದೆ, ರಿಟರ್ನ್ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟು ನಾವು ಕೊಯಮತ್ತೂರಿಗೆ ಹೋಗೋದು ನಮ್ಮ ಪ್ಲ್ಯಾನು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೊಯಮತ್ತೂರಲ್ಲಿ ಹೇಗೆಲ್ಲ ಇದೆ ಜಾಗ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.